ಕೊಡಗು ಜಿಲ್ಲೆ ಸುಂಟಿಕೊಪ್ಪ ಸಮೀಪದ ಪನ್ಯ ಮಳೂರು ಶ್ರೀ ಬೆಳ್ಳಾರಿಕಮ್ಮ ದೇವಾಲಯಕ್ಕೆ ಬಹಳ ಇತಿಹಾಸವಿದ್ದು ಬಹಳ ಶಕ್ತಿಯುತ ದೇವರೆಂದು ಊರಿನ ಮಂದಿಯ ನಂಬಿಕೆ. ಇನ್ನು ಕಳೆದ 7 ದಿನಗಳ ಕಾಲ ಊರಿನ 14 ಮನೆತನದ ತಕ್ಕ ಮುಖ್ಯಸ್ಥರು ಸೇರಿ ಈ ಒಂದು ಊರಿನ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಯುಗಾದಿ ಹಬ್ಬದ ಮೊದಲ ಸೋಮವಾರದಿಂದ ಹಬ್ಬದ ಆಚರಣೆ ಶುರುವಾಗಿ ಮತ್ತೊಂದು ಸೋಮವಾರಕ್ಕೆ ಮುಕ್ತಾಯಗೊಳ್ಳುತ್ತದೆ. ಶ್ರೀ ಮಳೂರು ಬೆಳ್ಳಾರಿಕಮ್ಮ ದೇವರ ಉತ್ಸವಕ್ಕೆ ಮಂದನ ಮನೆಯಿಂದ ಹಾಗೂ ಕಾಳಚೆಟ್ಟಿಯರ ಮನೆಯಿಂದ ಆಭರಣವನ್ನು ಕಾಡುದಾರಿಯ ಮೂಲಕ ತರಲಾಗುತ್ತದೆ. ಮಂದನ ಮನೆ ಮನಸ್ಥಾನದಿಂದ ಬಂದ ಭಂಡಾರ ಹಾಗೂ ಬೆಟ್ಟಗೇರಿಯಿಂದ ಬಂದ ಭಂಡಾರ ಹಾಗೂ ಮಾಗೂಲು ಮನೆಯಿಂದ ಬಂದ ಭಂಡಾರ ಎತ್ತು ಎಲ್ಲವೂ ದೇವಾಲಯದ ಸಮೀಪ ಒಟ್ಟಾಗಿ ಬಂದು ದೇವರಿಗೆ ಆಭರಣ ತೊಡಿಸುವ ಮೂಲಕ ಬೆಳ್ಳಾರಿಕಮ್ಮ ದೇವರ ಉತ್ಸವಕ್ಕೆ ಚಾಲನೆ ನೀಡಲಾಗುತ್ತದೆ. ತಾಯಿಗೆ 3 ಗ್ರಾಮದ 14 ಮನೆತನದ ತಕ್ಕ ಮುಖ್ಯಸ್ಥರು ಸೇರಿ ದೇವರಿಗೆ ಚೌಲಿ ಆಡುವ ಮೂಲಕ ಭಕ್ತಿಯನ್ನು ಸಮರ್ಪಿಸುತ್ತಾರೆ. ಅವರಿಗೆ ವಿಶೇಷ ಪೂಜೆ, ಚೌಲಿ ಆಟ, ಎತ್ ಪೋರಾಟ ಸೇರಿದಂತೆ ವಿವಿಧ ಆಚರಣೆಗಳನ್ನು ಆಚರಿಸುತ್ತಾರೆ. ಈ ಒಂದು ದೇವಸ್ಥಾನದ ವಿಶೇಷ ಅಂದರೆ ಇಲ್ಲಿ ನೀರಿನಲ್ಲಿ ಉರಿಯುವ ದೀಪ. ದೇವರಾಟ ಶುರುವಾಗುವ ಮೊದಲು ನೀರಿನಲ್ಲಿ ದೀಪವನ್ನು ಹಚ್ಚಲಾಗುತ್ತದೆ ಮತ್ತು ನಡೆಯುವ ಚೌಲಿ ಆಟ ಮುಗಿಯುವವರೆಗೂ ಈ ದೀಪ ಅದೇ ರೀತಿ ಉರಿಯುವುದು ಇಲ್ಲಿನ ನಂಬಿಕೆ. ವರ್ಷದಿಂದ ಹೊಸದಾಗಿ ಉತ್ಸವ ಮೂರ್ತಿಯ ಉತ್ಸವ ನಡೆಯುತ್ತಿದೆ. ಕಮ್ಮ ದೇವರನ್ನು ದೇವಾಲಯದಿಂದ ಹೊರತೆಗೆದು ಉತ್ಸವ ಮೂರ್ತಿಯನ್ನು ತಲೆಯ ಮೇಲೆ ಹೊತ್ತು 3 ಸುತ್ತು ಪ್ರದಕ್ಷಿಣೆ ಹಾಕಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಈ 3 ಗ್ರಾಮದ 100 ಮಂದಿ ಸೇರುತ್ತಾರೆ. ಒಟ್ಟಾರೆ 7 ದಿನಗಳ ಕಾಲ ನಡೆಯೋ ಈ ಹಬ್ಬದ ಕಟ್ಟುಪಾಡುಗಳನ್ನು ದೇವಸ್ಥಾನದ ತಕ್ಕ ಮುಖ್ಯಸ್ಥರು ಶ್ರದ್ಧಾ ಭಕ್ತಿಯಿಂದ ಇದ್ದು ದೇವರ ಆಚರಣೆಯಲ್ಲಿ ತೊಡಗುತ್ತಾರೆ. ಈ ದಿನ ತಾಯಿ ಬೆಳ್ಳಾರಿಕಮ್ಮನ ಒಂದು ವಾರ್ಷಿಕೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದ ದೇವಸ್ಥಾನದಲ್ಲಿ ನಿತ್ಯ ನಡೆಯುವಂತಹ ಪೂಜೆಗಳು, ಅಭಿಷೇಕ, ಅಲಂಕಾರ, ಹಾಗೆ ಆಭರಣ ಅಲಂಕಾರ ಮಾಡುವಂಥದ್ದು. ಹಾಗೆ ಈ ದೇವಸ್ಥಾನದ ಒಂದು ಪದ್ಧತಿಯ ಪ್ರಕಾರವಾಗಿ ಒಂದು ಚೌಲಿ ಆಟ ನಡೆದು ಬೆಳಕು ಮುಗಿಸಿ ಈಗ ಮಧ್ಯಾಹ್ನ ಮಹಾಪೂಜೆ ನಂತರದಲ್ಲಿ ದೇವಸ್ಥಾನದಲ್ಲಿ ನಡೆಯುವಂಥದ್ದು ಒಂದು ಅನ್ನ ಸಂತರ್ಪಣೆ. ಅದಾದ ಮೇಲೆ ದೇವರ ಭಂಡಾರವನ್ನು ತೆಗೆಯುವಂಥದ್ದು, ಹಾಗೆ ಭಂಡಾರ ಮನೆಗೆ ಆ ದೇವರನ್ನು ಭಂಡಾರ ಸೇರಿಸುವಂಥದ್ದು. ಇಷ್ಟ ಕಾರ್ಯಕ್ರಮ ಇವತ್ತಿನ. ನನ್ನ ಹೆಸರು ಮಂಜುನಾಥರು. ಯುಗಾದಿ ಕಳೆದ ಮೊದಲನೇ ಸೋಮವಾರದಿಂದ ಹಬ್ಬದ ಘಟ್ಟದಲ್ಲಿ ಬರುತ್ತೆ. ಮಳೂರು ದೇವಸ್ಥಾನದಿಂದ ತೀರ್ಥವನ್ನು ತಂದು ಈ ದೇವಸ್ಥಾನ ಬೆಳ್ಳಾರಿಕಮ್ಮ ದೇವಸ್ಥಾನದಲ್ಲಿ ಇಟ್ಟು ಹಬ್ಬದ 7 ದಿನದ ಚೌಲಿ ಕುಣಿತ ಮತ್ತು ಕೊನೆಯ ದಿನ ಸೋಮವಾರದ ದೊಡ್ಡ ಹಬ್ಬ ನಡೆಯುತ್ತದೆ. ಎತ್ತು ಹೋರಾಟ ಮತ್ತು ಹುಲಿ ಕುಣಿತ ಮತ್ತು ಹಾಗೂ ದೇವರ ಉತ್ಸವ ಕುಣಿತವನ್ನು ಮಾಡಿಬಿಟ್ಟು ನಮ್ಮ ಗ್ರಾಮದ ಎಲ್ಲ ಮನೆತನದ 14 ಮನೆತನ 12, 13 ಮನೆತನವರು ಸೇರಿ ಈ ಹಬ್ಬವನ್ನು ಬರೀ ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತೀವಿ. ವರ್ಷಪತಿ ವರ್ಷಪತಿ ನಡೆಸ್ಕೊಂಡು ಬರ್ತೀವಿ. ಅದೇ ರೀತಿ ಈ ವರ್ಷನೂ ನಡೆಸ್ಕೊಂಡು. ನಿಮ್ಮ ಪರಿಚಯ ಮಾಡಿ. ನನ್ನ ಹೆಸರು ಮಂದನ ರಮೇಶ್.